ಕಲಬುರಗಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರತಕ್ಕಂಥ ಮಳೆ ಸದ್ಯ ಕಲಬುರಗಿ ಜಿಲ್ಲೆ ಅಫಜಲ್ಪುರ ಮತ್ತು ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರತಕ್ಕಂಥ ಮಳೆಯಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತದೆ. ಪರಿಣಾಮ ಏನು ಅಂತಾರೆ, ಜೇವರ್ಗಿ ತಾಲೂಕಿನ ಹಲವು ಹಳ್ಳಿಗಳು ಈಗಾಗಲೇ ಜಲಾವೃತ ಆಗಿರ್ತಕ್ಕಂಥದ್ದು. ಖುದ್ದು ನಾನು ಇವತ್ತು ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ಕೂಡ ಆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಹರವಾಳ ಗ್ರಾಮದ ಏನು ಸುಮಾರು 30-40ಕ್ಕೂ ಹೆಚ್ಚು ಮನೆಗಳು ಏನು ಅಂತಾರೆ ಸದ್ಯ ಭೀಮೆಯ ರಣಾರ್ಭಟಕ್ಕೆ ಏನು ಅಂತಾರೆ ಜಲಾವೃತಗೊಂಡಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಸುಮಾರು ಮನೆಗಳು ಕೇವಲ 3-4 ಅಡಿಗಳು ಮಾತ್ರ ಬಾಕಿ ಉಳಿಯುವಂತೆ ಇಡೀ ಭೀಮಾ ನದಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಸುಮಾರು ಈ ಹರವಾಳ ಗ್ರಾಮದ 30-40ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿರ್ತಕ್ಕಂಥ 300ಕ್ಕೂ ಹೆಚ್ಚು ಏನು ಗ್ರಾಮಸ್ಥರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಯಾಕಂತಂದರೆ ಇನ್ನೂ ಕೂಡ ಇವತ್ತು 3,40,000 ಕ್ಯೂಸೆಕ್ಸ್ ನೀರನ್ನು ಈ ಭೀಮಾ ನದಿಗೆ ಹರಿಬಿಟ್ಟ ಪರಿಣಾಮ ಸದ್ಯ ಈ ಎಲ್ಲ ಮನೆಗಳು ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಏನು ಅಂತಾರೆ ಈ ಸದ್ಯಕ್ಕೆ ಸುಮಾರು 40ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರೆಲ್ಲರನ್ನೂ ಕೂಡ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮತ್ತು ಇಲ್ಲಿರ್ತಕ್ಕಂಥ ಸುಮಾರು ಲಕ್ಷಾಂತರ ಮೌಲ್ಯದ ಈ ಗ್ರಾಮಸ್ಥರ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು, ಇನ್ನಿತರ ಸಾಮಗ್ರಿಗಳಾಗಿರ್ಬೋದು ಎಲ್ಲವೂ ಕೂಡ ಭೀಮಾ ನದಿಗೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನೇನು ಜನರ ಬದುಕು ಮುರಾಬಟ್ಟೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಅಂತಂದರೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ಪರಿಣಾಮ ಜೇವರ್ಗಿ ತಾಲೂಕಿನ ಎಂಕಂಚಿ, ಕೂಡ್ಲಿಗಿ, ಮಾಹೂರ ಮತ್ತು ಹರವಾಳ ಗ್ರಾಮ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳು ಈಗಾಗಲೇ ಮುಳುಗಡೆ ಭೀತಿಯನ್ನೇ ಎದುರಿಸ್ತಿದೆ. ಸದ್ಯ ಇದು ಹರವಾಳ ಗ್ರಾಮದ ಪರಿಸ್ಥಿತಿ. ಇಡೀ ಹರವಾಳ ಗ್ರಾಮದ ಭೀಮಾ ತೀರ ಏನಿದೆ ಈ ಭೀಮಾ ತೀರದಲ್ಲಿರ್ತಕ್ಕಂಥ ಸುಮಾರು 40ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತಗೊಂಡಿರ್ತಕ್ಕಂಥದ್ದು. ನೀವು ಕೂಡ ಆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಭೀಮಾ ನದಿ ಇಡೀ ಗ್ರಾಮವನ್ನೇ ಆವರಿಸಿಕೊಂಡಿದೆ. ಇನ್ನೇನು ಮನೆಗಳೇನಿದ್ದಾವೆ ಅವು ಮನೆಗಳು ಕೇವಲ 3-4 ಅಡಿಗಳಷ್ಟೇ ಬಾಕಿ ಉಳಿದಿರ್ತಕ್ಕಂಥ. ಕೆಲವೊಂದು ಕಡೆ ಮನೆ ಕೇವಲ 1 ಅಡಿಯಷ್ಟು ನೀರು ಉಳಿಸ್ಕೊಂಡಿದೆ. ಹೀಗಾಗಿ ಇಡೀ ಗ್ರಾಮಸ್ಥರನ್ನು ಸದ್ಯ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿ ಅವ್ರನ್ನ ಕಾಳಜಿ ಕೇಂದ್ರದಲ್ಲಿ ಸರ್ಕಾರ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು ಮತ್ತು ಇನ್ನಿತರ ವಸ್ತುಗಳಿದೆ ಅವೆಲ್ಲವೂ ಕೂಡ ಭೀಮಾ ನದಿಗೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.